ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ಈಗ ಮಧ್ಯಾಹ್ನ ಆಗ್ತಾ ಇದೆ, 12 ಗಂಟೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲು ನಮ್ಮ ಮನೇಲಿ ಸೆಟ್ಟಿಂಗ್ ಇತ್ತಲ್ವಾ, ಸೋಫಾದು ಮತ್ತೆ ಕಾಟ್ದು, ಅದನ್ನ ಚೇಂಜ್ ಮಾಡಿದ್ದೀನಿ. ಸಾನು ಮಮ್ಮ ಚೇಂಜ್ ಮಾಡು ಮಮ್ಮ, ತುಂಬಾ ದಿನ ಆಯ್ತು, ಈಗ ಬೇರೆ ತರ ಚೇಂಜ್ ಮಾಡು ಅಂದ್ಲು. ಹಬ್ಬದಲ್ಲಿ ಇಟ್ಟಿದ್ವಿ ಅಲ್ವಾ, ಹೇಗಿಟ್ಟಿದ್ವಿ ಅಂದ್ರೆ ಇಲ್ಲಿ ಆ ಕಾರ್ನರ್ದು ನಾವು ಒಳಗಡೆ ಇಟ್ಕೊಂಡಿದ್ವಿ, ಎಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು. ಸೊ ಆ ಸೈಡ್ ಅಲ್ಲಿ ಒಂದು ಫುಲ್ ಕಾಟ್ ಹಿಡ್ದಿತ್ತು, ಅದಕ್ಕೆ ಅಂಟ್ಕೊಂಡಂಗೆನೆ ಇಲ್ಲಿ ಸೋಫಾ ಇತ್ತು, 3 ಸೀಟರ್ ಇತ್ತು. ಇಲ್ಲಿ 3 ಸೀಟರ್ ಈ ತರ ಇಟ್ಟಿದ್ದು. ಸೊ ಆ ತರ ಇಡು ಅಂತ. ಆ ತರ ಇಟ್ರೆ ಕಾರ್ನರ್ ಸೀಟ್ ಎಲ್ಲಮ್ಮ ಇಟ್ಕೊಳ್ಳೋದು, ಅದು ಇಟ್ಕೊಳ್ಳೋದಕ್ಕೆ ಜಾಗ ಆಗೋದಿಲ್ಲ, ಅದಕ್ಕೆ ಬೇಡ, ಈ ತರಾನೇ ಮೊದ್ಲಿತ್ತಲ್ಲ, ಆಕೆ ಚೇಂಜ್ ಮಾಡೋಣ ಅಂದೆ. ಸರಿ ಮಮ್ಮ ಅಂದ್ಬಿಟ್ಟು ಈಗ ಅವಳೇ ಚೇಂಜ್ ಮಾಡಿಸಿದ್ಲು. ಆಮೇಲೆ ಆ ಕಾರ್ನರ್ ಅಲ್ಲಿ ತುಂಬಾನೇ ಸ್ಟಫ್ ಮಾಡಿದ್ಯಾ ಮಗಳು, ಯಾವ್ದೋ ಆಟಾಡ್ತಾನೆ ಇಲ್ಲ ನೀನು, ಅದನ್ನ ಎತ್ತು ಒಳಗಡೆ ಇಡ್ಲಾ ಅಂದೆ. ಅದಕ್ಕೆ ಅವಳು ಬೇಡ ನಾನು ಅದಕ್ಕೆ ಇನ್ನ ಒಂದೇನೋ ಮಾಡ್ತೀನಿ ಅಂದ್ಬಿಟ್ಟು, ಅದು ಸಾಕಾಗೋದಿಲ್ಲ ಅಂತ ಅದಕ್ಕಿಂತ ದೊಡ್ಡದಾಗಿ ಮಾಡ್ತಾ ಇದ್ದಾಳಲ್ಲಿ. ಈಗ ಆ ಕಾರ್ನರ್ ಅಲ್ಲಿ ಹೇಗೋ ಚಿಕ್ಕದಾಗಿ ಇತ್ತು, ನಾನೇ ಮಾಡ್ಕೊಂಡೆ. ಈಗ ದೊಡ್ಡದು ಡಬ್ಬಗಳು ತಗೊಂಡು ಅದನ್ನ ಅಲ್ಲಿ ಚಿಕ್ಕದಿತ್ತಲ್ಲ, ಅದನ್ನ ಅದ್ರ ಒಳಗಡೆ ಇಡ್ತಾ ಇದ್ದಾಳೆ. ಈಗ ಇದನ್ನೆಲ್ಲಿ ಇಟ್ಕೊಳ್ಳಿ ಮಗಳೇ ಅಂದ್ರೆ, ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಇಬ್ರು ಜಾಗ ಹುಡುಕ್ಬಿಟ್ಟು ಇಲ್ಲಿ ಇಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಏನಂತೀರಾ? ಅವಳಿಗೇನೋ ಇಂಟ್ರೆಸ್ಟ್ ಇದೆ, ಸರಿ ಮಾಡ್ಕೋ. ಪಾಪ ಹಬ್ಬ ಆದಾಗ್ಲಿಂದನೂ ಮಾಡ್ತಾನೆ ಇದ್ದಾಳೆ, ಟೈಮ್ ಸಿಗ್ತಾ ಇಲ್ಲ ಅವಳಿಗೆ ಟೈಮ್ ಸಿಗದೇನೆ ಸ್ಯಾಟರ್ಡೆ ಸಂಡೇ. ಡೈಲಿ ಅವಳಿಗೆ ಓದೋದಿರುತ್ತೆ. ಈಗ ನೆಕ್ಸ್ಟ್ ಮಂತ್ ಸ್ಪೆಲ್ ಬಿ ಇದೆ, ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದಾಗಿದ್ದು 1 ಮಂತ್ಗೆ ಒಲಿಂಪಿಯಾಡ್ ಇದೆ, ಮತ್ತೆ ಆ ಒಲಿಂಪಿಯಾಡ್ ಜೊತೆನೆ ಅವಳಿಗೆ ಎಕ್ಸಾಮ್ ಕೂಡ, ಮಿಡ್ ಟರ್ಮ್ ಕೂಡ ಶುರು ಆಗುತ್ತೆ. ಅದಕ್ಕೆ ದಿನ ಓದೋದಾಗ್ತಾ ಇದೆ, ಆಗ್ತಾ ಇಲ್ಲ. ಒಂದು 10-15 ಮಿನಿಟ್ಸ್ ತೆಗಿತಾಳೆ, ಏನೋ ಮಾಡೋಕೆ ಹೋಗ್ತಾಳೆ, ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ, ಹೋಗ್ಬಿಟ್ಟು ಮಲ್ಕೊಳ್ತಾಳೆ. ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ ಇವತ್ತು. ಅವ್ರಿಗೆ ಯಾವತ್ತಾದ್ರೂ ಹೋಗ್ಬೋದು, ಇವತ್ತು ಹೋಗಿದ್ದಾರೆ. ಸೊ ಸಾನುಗೆ ಬರ್ಬೇಕಾದ್ರೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕೆಲಸ ಏನಾದರೂ ಜಾಸ್ತಿ ಆದ್ರೆ ನಾನು ಹೋಗ್ತೀನಿ. ಮತ್ತೆ ಹಬ್ಬ ಆಗಿದ್ದು ಶುಕ್ರವಾರ, ಶನಿವಾರದ ವ್ಲಾಗ್ ಕೂಡ ಅಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲಾನು ಕೂಡ ಶೇರ್ ಮಾಡಿದೆ. ಶನಿವಾರ ಒಂದು ಶನೇಶ್ವರಂದು ಕತೆ ಇತ್ತು, ಅದು ನಮ್ಮ ರಿಲೇಟಿವ್ ಮನೆಯೇ, ಅಲ್ಲಿಗೆ ಹೋಗ್ಬೇಕಿತ್ತು. ಭಾನುವಾರ ಒಂದು ನೇಮಿಂಗ್ ಸೆರೆಮನಿ ಇತ್ತು, ಹೋಗೋದಕ್ಕಾಗಲೇ ಇಲ್ಲ. ಈಗ ನಾನು ತುಳಸಿ ಗಿಡ ಇಸ್ಕೊಂಡಿದ್ದೆ. ಆಕ್ಚುಲಿ ನಮ್ಮ ತುಳಸಿ ಗಿಡ ಏನಾಯ್ತು, ಅದು ಒಣಗೋಯ್ತು. ಯಾಕೆ ಒಣಗೋಯ್ತು ಅಂದ್ರೆ, ನಾವು ಕ್ರೂಸ್ ಟ್ರಿಪ್ ಹೋಗಿದ್ವಿ ಅಲ್ವಾ, ಆವಾಗ ನೀರಿರ್ಲಿಲ್ಲ, ಅದಕ್ಕೆ ಮಳೆನೂ ಬಿದ್ದಿರ್ಲಿಲ್ಲ, ಸರಿಯಾಗಿ ನೀರಿರ್ಲಿಲ್ಲ. ನೀರು ಹಾಕಿದ್ದೆ, ಬಟ್ ಅದು ಸಾಕಾಗಿಲ್ಲ. ಹಾಗಾಗಿ ಏನಾಯ್ತು, ಅದು ಸ್ವಲ್ಪ ಚಿಗುರದು ಸ್ಟಾಪ್ ಆಗೋಯ್ತು. ನಾನು ಕಟ್ಟಿಂಗ್ ಮಾಡಿದ್ದೆ, ಏನಾದರೂ ಹೊಸದಾಗಿ ಚಿಗುರ್ಬೋದೇನೋ ಅಂದ್ಬಿಟ್ಟು. ಚಿಗುರ್ಲಿಲ್ಲ. ಇಷ್ಟು ದಿನ ಕಾದೆ, ಅದು ಚಿಗುರ್ಲಿಲ್ಲ. ತೆಗೆದು ಒಂದು ಸ್ವಲ್ಪ ದಿನಾನೇ ಆಯಿತು. ಆಮೇಲೆ ಕೆಳಗಡೆ ಮನೆಯಲ್ಲಿ ಆಂಟಿ ಬೀಜಗಳು ಹಾಕಿ ಅವರು ಗಿಡನ ಬೆಳೆಸಿದ್ರು. ಸಸಿ ಇತ್ತು, ಸೊ ಸಸಿಯನ್ನ ಕೊಟ್ಟು ಕಳಿಸಿದ್ದಾರೆ. ಅವತ್ತು ಕೇಳಿದ್ದೆ, ಚಿಕ್ಕದಿದೆ, ದೊಡ್ಡದಾದ್ಮೇಲೆ ಕೊಟ್ಟು ಕಳಿಸ್ತೀನಿ ಅಂದಿದ್ರು. ಸೊ ಕೊಟ್ಟು ಕಳಿಸಿದ್ದಾರೆ. ಇದನ್ನ ಈಗ ನಾನು ನೆಡಬೇಕು ಅರ್ಜೆಂಟಾಗಿ. ಇದು ಮಣ್ಣು ಸ್ವಲ್ಪ ಚೇಂಜ್ ಮಾಡೋಣ, ಅದ್ರ ಜೊತೆ ಸ್ವಲ್ಪ ಕೋಕೋಪೀಟ್ ಹಾಕೋಣ ಅಂತ ಅನ್ಕೊಂಡು ನಾನು ಅವತ್ತಿಂದ ಹಾಕಿರ್ಲಿಲ್ಲ. ಇಲ್ಲಾಂದಿದ್ರೆ ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಹಾಕ್ಬಿಡ್ಬೋದಿತ್ತು. ಸೊ ಟಾಸ್ಕ್ಗಳು ತುಂಬ ಇದೆ. ಇನ್ನ ಒಂದು, ಈ ಸಾರಿ ತುಂಬ ಅವಕಾಡೋ ತಂದಿದ್ವಿ, ಊರಿಂದಾನು ಕೊಟ್ಟು ಕಳಿಸಿದ್ರು, ಇಲ್ಲೂ ತಗೊಂಡಿದ್ವಿ. ನಮ್ಮ ಸಾನುಗೆ ತುಂಬ ಇಷ್ಟ ಅಂದ್ಬಿಟ್ಟು ರಾಜೇಶ್ ಯಾವಾಗ ನೋಡಿದ್ರು ತಗೊಂಡ್ ಬರ್ತಾ ಇದ್ರು. ಅದು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ, ರಾಜೇಶ್ಗೆ ಅದು ಬೀಜ ಎಸ್ಯಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ನೋಡಿ, ಈ ತರ ಪ್ಯಾಕೆಟಲ್ಲಿ ಹಾಕಿ ಇಟ್ಟಿದ್ರು. ಚಿಗುರಿದೆ. ಈಗ ಕೆಳಗಡೆ ಮಣ್ಣಲ್ಲಿ ಹಾಕಿದ್ರು, ಅದು ಚಿಗುರಿದೆಯಂತೆ. ಈ ತರ ಪ್ಯಾಕೆಟಲ್ಲಿ ಹಾಕಿದ್ರು, ಅದು ಚಿಗುರಿದೆ. ಅಲ್ಲೊಂದು 3 ಇದೆ, ಈ ಕಡೆ ಒಂದಿದೆ, ಇದು ಕೂಡ ಚಿಗುರ್ತಾ ಇದೆ. ಅಲ್ಲಿ ಆ ಬಾಲ್ಕನಿಯಲ್ಲಿ ಬಿಸಿಲು ಬೀಳುತ್ತೆ, ಅಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ಅಲ್ಲೊಂದು 3 ಇಟ್ಟಿದ್ದಾರೆ. ಸೊ ಎಲ್ಲಾನು ಈಗ ಚಿಗುರ್ತಾ ಇದೆ. ಇನ್ನೊಂದು ಸ್ವಲ್ಪ ಉದ್ದ ಆದ್ಮೇಲೆ ಊರಿಗೆ ತಗೊಂಡೋಗ್ಬಿಟ್ಟು ಫಾರ್ಮ್ ಹೌಸ್ ಅಲ್ಲಿ ನೆಡ್ಬೇಕು. ಮತ್ತೆ ಗಿಡಗಳ ಕೆಲಸನೇ ತುಂಬಾ ಇದೆ ಸ್ನೇಹಿತರೆ, ಮಾಡಬೇಕು. ನಮ್ಮ ಆಂಟಿ ಮನೆಯಿಂದ ಇದು ಯಾವ್ದು ದೊಡ್ಡಪತ್ರೆ ಎಲೆ ಒಂದು ಕಡ್ಡಿ ಮುರ್ಕೊಂಡು ಬಂದಿದೆ, ಅದು ಬರಲೇ ಇಲ್ಲ. ಸೊ ಅದನ್ನ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಕೆಳಗಡೆ ಎಲ್ಲೋ ಇದೆ, ಅದನ್ನ ಕಿತ್ಕೊಂಡು ಬಂದು ಅದನ್ನ ಹಾಕ್ಬೇಕು. ಅಂಡ್ ಇದು ಸ್ಪೈಡರ್ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಅದ್ರ ಪಕ್ಕ ಇರೋ ಗಿಡದ ಎಲೆಗಳು ಇದ್ರ ಮೇಲೆ ಬಿದ್ದಿರೋದು. ಇದು ನೆನಪಿದ್ಯಾ, ಚಿಕ್ಕದಾಗಿತ್ತು ನಾನು ತಂದಾಗ, ಇದೀಗ ಎಷ್ಟು ಅಡ್ಲಕ್ಕೆ ಬೆಳೆದಿದೆ. ಸೊ ಇದನ್ನ 1-2 ಪಾಟ್ ಮಾಡೋಣ,
ತುಂಬ ಅಗ್ಲಕ್ಕೆ ಬೆಳೆದಿದೆಯಲ್ಲ 2 ಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲಸಗಳು ತುಂಬ ಇದೆ. ಮತ್ತು ಇನ್ನೇನು, ಮತ್ತು ಬೆಳ್ಳಿ ಪಾತ್ರೆಗಳನ್ನ ಬೆಳಗ್ಗೆ ಇಟ್ಟಿದ್ದೀನಿ, ಅದನ್ನು ಎತ್ತಿಡಬೇಕು. ಈಗ ಇದನ್ನು ಪ್ಯಾಕ್ ಮಾಡೋದು ಹೇಗೆ ಅಂದರೆ, ಇದು ಸಣ್ಣ ಪುಟ್ಟದೆಲ್ಲ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತೀನಿ. ಜಿಪ್ಲಾಕ್ ಕವರ್ಗಳು ಬರುತ್ತಲ್ವಾ, ಅಂಥದ್ರಲ್ಲಿ ಹಾಕೋದು ಒಳ್ಳೇದು. ಅದು ಏರ್ ಟೈಟ್ ಇರುತ್ತೆ. ಬೆಳ್ಳಿ ಕಪ್ಪಾಗೋದು ಯಾವಾಗ ಅಂದ್ರೆ ಏರ್ ಜೊತೆ, ಗಾಳಿ ಜೊತೆ ಅದು ರಿಯಾಕ್ಷನ್ ಆದಾಗ ಆಕ್ಸಿಡೈಸ್ಡ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಈ ತರ ಕವರ್ ಅಲ್ಲಿ ಗಾಳಿ ಆಡದೇ ಇರೋ ರೀತಿಯಲ್ಲಿ ಹಾಕಿ. ದೊಡ್ಡದೆಲ್ಲ ನಾನು ಈ ರೀತಿ ತೆಳ್ಳ ಪಂಚೆ ಬಟ್ಟೆ ಇಟ್ಟಿದ್ದೀನಿ. ಎತ್ತಿಡೋ ಮುಂಚೆ ಇದರಲ್ಲಿ ಜಿಡ್ಡಾಗ್ಲಿ ನೀರಿನ ಅಂಶ ಆಗ್ಲಿ ಇರಬಾರ್ದು. ಇದ್ರೆ ಅದು ಇರೋ ಕಡೆನೆ ಕಲೆ ಆಗ್ಬಿಡುತ್ತೆ. ಎಸ್ಪೆಷಲಿ ಗ್ರೀನ್ ಕಲರ್ ಆಗ್ಬಿಡುತ್ತೆ. ಅದು ಹೋಗೋದ್ ಕಷ್ಟ, ಚೆನ್ನಾಗೂ ಕಾಣೋದಿಲ್ಲ. ಅದು ಹೋದ್ರೂ ಕಲೆ ಹಾಗೆ ಕಾಣುತ್ತೆ ಅದು. ಅದಕ್ಕೆ ಕ್ಲೀನ್ ಆಗಿ ತೊಳೆದ್ಬಿಟ್ಟು ನೀರಿಲ್ದೇ ಇರೋ ರೀತಿಯಲ್ಲಿ ಆಮೇಲೆ ಇದಕ್ಕೆ ಈ ತರ ನಾನು 2 ಕವರ್ ಹಾಕೋದು, ಈ ತರ ಹಾಕ್ಬಿಟ್ಟು ಸೊ ಗಾಳಿ ಒಳಗಡೆ ಹೋಗ್ಬಾರ್ದು. ಆಮೇಲೆ ಈ ತರ ಇಡ್ತೀನಿ. ಇದು ಅಂಗಡಿಯವರೇನೆ ಹೇಳಿದ್ದು. ಈಗ ನಿಮ್ಮ ಹತ್ರ ಇಷ್ಟೊಂದು ಇಟ್ಕೊಂಡಿದ್ದೀರಾ, ನಿಮ್ದು ಕಪ್ಪಾಗೋದಿಲ್ಲ, ನಮ್ದು ಯಾಕೆ ಆಗುತ್ತೆ ಅಂದಾಗ ಅದು ಗಾಳಿ ಜೊತೆ ರಿಯಾಕ್ಟ್ ಆಗುತ್ತೆ. ನೀವು ಗಾಳಿ ಆಡದೇ ಇರೋ ತರ ಒಂದು ಕವರಲ್ಲಿ ಹಾಕಿಡಿ ಅಂದಿದ್ದು. ಸೊ ಇಷ್ಟು ಪ್ಯಾಕ್ ಮಾಡ್ತೀನಿ. ಮತ್ತೆ ಇದು ದೀಪ ಎಷ್ಟಿದೆ ಅಂತ ಕೇಳ್ತಾ ಇದ್ರಿ. 2 ಅರ್ಧ ಕೆಜಿ ಇದೆ ಅನ್ಸುತ್ತೆ, ಒಂದೊಂದು 1/4 ಕೆಜಿ. ಇದು ನಾನೇ ತಗೊಂಡಿದ್ದು, ಬಟ್ ಬಹಳ ವರ್ಷದ ಹಿಂದೆ ತಗೊಂಡಿದ್ದು. ಇನ್ನ ಈ ಚೊಂಬು ತಟ್ಟೆ ಎಲ್ಲ ಅಮ್ಮ ಮದುವೆ ಟೈಮಲ್ಲಿ ಕೊಟ್ಟಿದ್ದು. ಸೊ ಇದೆಲ್ಲ ಎಷ್ಟಿದೆ ಅಂತ ಏನು ಗೊತ್ತಿಲ್ಲ. ಇನ್ನ ಇದು ಕೇಳ್ತಾ ಇದ್ವಿ, ಬೌಲು. ಈ ಬೌಲ್ ನಾನು ಲಾಸ್ಟ್ ಇಯರ್ ತಗೊಂಡಿದ್ದು, ಹಬ್ಬಕ್ಕೆ ಅಂದ್ಬಿಟ್ಟೆ, ಹಬ್ಬದ ನೆನಪಲ್ಲಿ ತಗೊಂಡಿದ್ದೆ. ಇದು 150 ಗ್ರಾಮ್ ಇದೆ. ಸೊ ಇಲ್ಲಿ ಲೇಬಲ್ ಫುಲ್ ತೆಗ್ದಿಲ್ಲ ನಾನು, ಹಾಗೆ ಬಿಟ್ಟಿದ್ದೀನಿ, ಇವಾಗ ಬಂತು. ಸೊ 150 ಗ್ರಾಮ್ ಇದೆ. ಇದು ಒಂದು 15 ಇಲ್ಲ ಜಾಸ್ತಿ ಇದೆ, ಇದು 15-20 ಗ್ರಾಮ್ ಅನ್ಕೊಳ್ಳಿ. ಸೊ ಇದು ಲಾಸ್ಟ್ ಇಯರ್ ತಗೊಂಡಿದ್ದು. ಈಗೆಲ್ಲಾನು ಇದನ್ನ ಹಾಗೇನೆ ಹಾಕಿ ಇಡ್ತೀನಿ. ಇದನ್ನು ಲಾಸ್ಟ್ ಇಯರೇ ತಗೊಂಡಿದ್ದು ನಾನು. ಇದು ಅದು ಎಲ್ಲ ಹೋದ ವರ್ಷ ತಗೊಂಡಿದ್ದು. ಅದು ಹೋದ ವರ್ಷ ಹಬ್ಬಕ್ಕೆ ಇದನ್ನ ವಿಗ್ರಹನ ತಗೊಂಡಿದ್ದೆ. ಇದು 100 ಗ್ರಾಮ್ ಏನೋ ಇದೆ. ಇದು ವಿಗ್ರಹ ಯಾವುದು ಅಂದ್ರೆ ನನ್ನದು ಲಕ್ಷ್ಮಿ ಇತ್ತು. ಅಮ್ಮ ಲಕ್ಷ್ಮಿ ಮತ್ತೆ ಗಣೇಶ ಕೊಟ್ಟಿದ್ರು. ಅದ್ರ ಜೊತೆ ನನಗೆ ಈ ಹಬ್ಬದಲ್ಲಿ ಲಕ್ಷ್ಮೀ ನಾರಾಯಣ ಇಟ್ಟು ಪೂಜೆ ಮಾಡಬೇಕು ಜೊತೆಗೆ ಅಂತ ಹೇಳ್ಬಿಟ್ಟು ನಾರಾಯಣಂದು ಒಂದು ವಿಗ್ರಹ ತಗೊಂಡಿದ್ದೆ. ಸ್ನೇಹಿತರೆ, ಈಗ ಕಾಸ್ಟ್ ಐರನ್ದು ತವಾ ಇವತ್ತು ಸ್ವಲ್ಪ ಉಜ್ಜಿ ವಾಶ್ ಮಾಡಿದೆ. ಅಂದ್ರೆ ಯೂಶಲಿ ನಾನು ಸ್ವಲ್ಪ ಇದ್ದಾಗ ದೋಸೆ ಎವ್ರಿ ಟೈಮ್ ದೋಸೆ ಹಾಕಿದಾಗ್ಲೂ ನಾನು ಇದನ್ನೇನೋ ಸೋಪ್ ಹಾಕಿ ನೀಟ್ ಮಾಡೋದಿಲ್ಲ, ಜಸ್ಟ್ ನೀರಲ್ಲೇನೆ ತೊಳೆದಿಟ್ಬಿಡ್ತೀನಿ. ಈ ಎಡ್ಜಸ್ ಗಳಲ್ಲಿ ಯಾವಾಗ ಸ್ವಲ್ಪ ಎಣ್ಣೆ ಕಲೆಕ್ಟ್ ಆಗಿದೆ, ಅದು ಸ್ವಲ್ಪ ಒಂದು ಲೇಯರ್ ಆಗ್ತಾ ಇದೆ ಅಂತ ಅನ್ಸುತ್ತೋ ಅವಾಗ ನಾನು ರಬ್ ಮಾಡಿ ಸೋಪ್ ಹಾಕಿ ವಾಶ್ ಮಾಡಿರ್ತೀನಿ. ಸೊ ಅವಾಗ ಅಥವಾ ಅಂತ ಟೈಮಲ್ಲಿ ನಾವು ಇದಕ್ಕೆ ಮತ್ತೆ ಸೀಸನಿಂಗ್ ಮಾಡಿ ಇಡಬೇಕು, ಇಲ್ಲಾಂದ್ರೆ ರಸ್ಟ್ ಹಿಡಿಯೋ ತರ ಆಗುತ್ತೆ. ಸೊ ಅದಕ್ಕೆ ಸೀಸನಿಂಗ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಈ ತರ ಹೊಗೆ ಬರೋ ತರ ಬಿಸಿ ಮಾಡಿ ಆಮೇಲೆ ಇದನ್ನ ಎಕ್ಸಸ್ ಎಣ್ಣೆ ಏನಿರುತ್ತೋ ಅದನ್ನ ಒರೆಸಿ ಇಡಬೇಕು. ಇದು ಎಸ್ಪೆಷಲಿ ಮಧ್ಯಕ್ಕೆ ಜಾಸ್ತಿ ಡ್ರೈ ಆದಂಗೆ ಆಗುತ್ತೆ. ಸೊ ಈಗ ಅಲ್ಲಿ ಎಡ್ಜಸ್ ಅಲ್ಲಿ ಇರೋ ಎಣ್ಣೆ ಎಲ್ಲ ತಗೊಂಡ್ಬಂದು ಮಧ್ಯಕ್ಕೆ ಬಿಡ್ತೀನಿ. ಸೊ
ತಣ್ಣಗಾದ್ಮೇಲೆ ಎಕ್ಸಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಎತ್ತಿಟ್ರೆ ಆಯ್ತು ಅದರ ಸೀಸನಿಂಗ್ ಮೇಂಟೆನೆನ್ಸ್. ಸೊ ಈಗ ಬೆಂಡೆಕಾಯಿ ತಗೊಂಡಿದ್ದೀನಿ, ಇದ್ರದ್ದು ಗೊಜ್ಜು ಮಾಡೋಣ ಅಂತೇಳಿ. ರಾಜೇಶ್ ತಂದಿರೋ ಬೆಂಡೆಕಾಯಿ ಹೆಂಗ್ ಹಾಕೊಂಡ್ ಬಂದಿದ್ದಾರೆ ನೋಡಿ, ಒಳ್ಳೆ ಜೋಡಿಸ್ದಂಗಿದೆ ನೀಟಾಗಿ. ನಾನ್ ಸುಮ್ಮನೆ ತಗೊಂಡ್ ಹಾಕೊಳ್ತಾ ಇರ್ತೀನಿ. ರಾಜೇಶ್ ಒಂದೊಂದನ್ನೇ ಮುಟ್ಟಿ ನೋಡಿ ಚೆಕ್ ಮಾಡಿ ಹೇಗೆ ಹಾಕಿದಾರೆ ನೋಡಿ, ನೀಟಾಗಿ ಜೋಡಿಸಿರೋ ತರ ಇದೆ. ಒಂದೇ ಒಂದು ಈ ಕಡೆ ತಿರುಗಿರೋದು, ಬಾಕಿದೆಲ್ಲಾನು ಒಂದೇ ಸಮ ಇದೆ. ಈಗ ಸ್ನೇಹಿತರೆ ಸಣ್ಣ ಕುಕ್ಕರಲ್ಲಿ 2 ಲೀಟರ್ ಕುಕ್ಕರಲ್ಲಿ ಅರ್ಧ ಪಾವ್ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ತಾ ಇದ್ದೀನಿ. ಇದು ನಾನು ತರಿಸ್ಕೊಂಡಿದ್ದೆ ಈ ರೀಸನ್ಗೋಸ್ಕರ, ಅಂದ್ರೆ ನಾವು ಇಬ್ಬರೇ ಇದ್ದಾಗ ಇಬ್ಬರಿಗೆ ಅನ್ನ ಮಾಡ್ಬೇಕು ಅಂದ್ರೆ 1 ಪಾವ್ ಜಾಸ್ತಿ ಆಗುತ್ತೆ, ಸೊ ಅರ್ಧ ಪಾವ್ ಸಾಕಾಗುತ್ತೆ. ಅಂತ ಟೈಮಲ್ಲಿ ನಾನು 3.5 ಲೀಟರ್ದು ಕುಕ್ಕರಲ್ಲಿ ಇಟ್ರೆ ಒಂಥರ ಕಾಳು ಆಗುತ್ತೆ, ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೆ, ಕುಕ್ಕರಲ್ಲೆಲ್ಲ ಪಾತ್ರೆಯಲ್ಲಿ ಡೈರೆಕ್ಟ್ ಮಾಡ್ತಿದ್ದೆ. ಅದ್ರಲ್ಲಿ ಏನಾಗುತ್ತೆ, ಒಂದೊಂದ್ಸಾರಿ ಇಟ್ಬಿಟ್ಟಿರ್ತೀನಿ ದಮ್ಮೋದಕ್ಕೆ, ಆಫ್ ಮಾಡೋದೇ ಮರ್ತ್ಬಿಡ್ತೀನಿ. ಅದಕ್ಕೆ ನನ್ಗೆ ಇದು ಚಿಕ್ಕದು ಬೇಕಿತ್ತು, ಸೊ ತರಿಸ್ಕೊಂಡಿದೀನಿ. ಬನ್ನಿ ಇವತ್ತು ಅರ್ಧ ಪಾವ್ ಹಾಕ್ತೇವೆ ಇವಾಗ ನೋಡಿದ್ರಲ್ಲ. ಸೊ ಇದು ಅಕ್ಕಿ ಅನ್ನ ಹೇಗಾಗುತ್ತೆ ಅಂತ ನೋಡೋಣ. ಇವತ್ತಿನ ವಿಡಿಯೋಲಿ ಸ್ನೇಹಿತರೆ, ಇವತ್ತು ಹಬ್ಬದ ವ್ಲಾಗ್ ಹಾಕಿದ್ದೆ. ಅದರಲ್ಲಿ ನಾನು ಅವತ್ತು ಹುಟ್ಟಿದ ಸೀರೆ ಯಾವುದು ಅಂತ ಕೇಳಿದ್ರಿ. ಇದು ನನಗೆ ಏನು ಹೆಸರು ಹೇಳ್ತಾರೆ, ಯಾವ ಮಟೀರಿಯಲ್ಲು ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಇದು ಅದರ ಬ್ಲೌಸ್ ಪೀಸು, ನಾನು ಬ್ಲೌಸ್ ಪೀಸ್ ಹೊಲಿಸಿರ್ಲಿಲ್ಲ, ಅದನ್ನು ನಾನು ರೆಡಿ ತೊಗೊಂಡಿದ್ದೆ. ಉಲ್ಟಾ ಹೀಗಿದೆ, ಸೀದಾ ಹೀಗಿದೆ. ಅದೇನು ಬ್ರಾಸೋನಾ ಗೊತ್ತಿಲ್ಲ. ಅದು ಬ್ಲೌಸ್ ಪೀಸು, ಇದು ಸೀರೆ ಫುಲ್ಲು. ಇದು ಡೇ ಟೈಮ್ಗೆ ಚೆನ್ನಾಗಿರುತ್ತೆ, ನೈಟ್ ಟೈಮ್ಗೆ ಸ್ವಲ್ಪ ಡಲ್ ಅನಿಸುತ್ತೆ. ಡೇ ಟೈಮ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಶೇಡ್ಸ್, ಇದು ಗೋಲ್ಡ್ ಕಲರು, ಇದು ಪೀಚ್ ಕಲರು, ಹೋಲ್ ಸೀರೆ ಇದೆ, ಈ ಥರ ಇದೆ. ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೀರೆ ಫುಲ್ಲು ಈ ಥರ ಇದೆ, ಇಲ್ಲಿ ಗೋಲ್ಡ್ ಕಲರ್ ಫಾಯಿಲ್ ಪ್ರಿಂಟ್ ಇದೆ. ಈ ವರ್ಕ್ಗೆ ಬ್ರಾಸೋ ವರ್ಕ್ ಅಂತ ಹೇಳ್ತಾರೆ, ಬಟ್ ಈ ಸೀರೆ ಯಾವುದು ಅಂತ ಗೊತ್ತಿಲ್ಲ ನನಗೆ. ಹೋಲ್ ಸಾರಿ ಹೀಗೆ ಇರೋದು. ಡೇ ಟೈಮಲ್ಲಿ ಒಂದು ಸಾರಿ ಉಟ್ಕೊಳ್ತೀನಿ, ಅವಾಗ ಬೇಕಿದ್ರೆ ನೀವು ಮತ್ತೆ ಕೇಳ್ತಾರೆ ಇದು ಯಾವ್ದು ಸೀರೆ ಅಕ್ಕ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಡೇಗೂ ನೈಟ್ಗೂ ನೋಡಿ. ನೈಟ್ ಟೈಮಲ್ಲಿ ಇದೆಲ್ಲ ಕಾಣ್ತಾನೆ ಇರಲಿಲ್ಲ, ಈ ಥರ ಇರೋದು ಬ್ರಾಸೋ ವರ್ಕ್, ಬಟ್ ಡೇ ಟೈಮಲ್ಲಿ ನೋಡಿ ಕಾಣುತ್ತೆ. ಇದು ನಾನು ತೊಗೊಂಡಿದ್ದು ಮೈಸೂರಲ್ಲಿ, ಅರೌಂಡ್ 1000 ಅನ್ಸುತ್ತೆ. ಮೈಸೂರಿಗೆ ಹೋದಾಗ ಲಾಸ್ಟ್ ಇಯರ್ ಗಣೇಶ ಹಬ್ಬದ ಟೈಮಲ್ಲೂ ಏನೋ ತಗೊಂಡಿದ್ದು. ಈ ಸಾರಿ ಗಣೇಶ ಹಬ್ಬಕ್ಕೆ ಹೋದಾಗ್ಲೂ ಮತ್ತೆ ಶಾಪಿಂಗ್ಗೆ ಹೋಗಬೇಕು. ಬಟ್ಟೆ 2 ದಿನದಿಂದ ಒಣಗಿಸಿದ್ದೆ. ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ, ಬೆಳಿಗ್ಗೆನೆ ಹಾಕಿದ್ದೆ, ಫುಲ್ ಒಣಗಿದೆ. ಅಂದರೆ ಈ ಗಾಳಿಗೆ ಒಣಗ್ತಾ ಇತ್ತು ಅಷ್ಟೇ. ಮಳೆ ಬಂದ್ಬಿಡೋದು, ಸ್ವಲ್ಪ ಮಳೆ ಬಂದರೂ ತೆಗೆದು ಒಳಗಡೆ ಇಟ್ಕೊಳ್ಳೋದು, ಆ ಥರ ಮಾಡಿ 2 ದಿನ ಆಯಿತು ನೋಡಿ ಇದು ಒಣಗೋದಕ್ಕೆ. ಇವತ್ತು ಬಿಸಿಲು ಇತ್ತು, ಮಳೆ ಸ್ವಲ್ಪನೂ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಹಾಕಿದ್ದೆ. ಚೆನ್ನಾಗಿ ಬಿಸಿ ಕೂಡ ಆಗಿದೆ. ಸೊ ಅದೀಗ ಮಡ್ಚಿಟ್ಬಿಡೋಣ. 2 ದಿನದಿಂದ ಹಾಕೋದು ತೆಗಿಯೋದು ಒಂಥರ ಮೆಸ್ಸಿ ಕಾಣೋಕ್ಕೆ ಶುರು ಆಗ್ಬಿಟ್ಟಿತ್ತು. ಅನ್ನ ಅರ್ಧ ಪಾವ್ ಹಾಕಿದ್ರು ಕೂಡ 1 ಪಾವ್ ಹಾಕಿದಾಗ ಹೇಗೆ ಸ್ಮೂತಾಗಿ ಸಾಫ್ಟಾಗಿ ಆಗುತ್ತೋ ಅದೇ ರೀತಿಯಲ್ಲಿ ಆಗಿತ್ತು. ಸೊ ಇದೇ ರೀಸನ್ಗೆ ನಾನು ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ವರ್ತ್ ನನಗಿಷ್ಟ ಆಯಿತು. ಸೊ ಇದು ನೀವು ತಗೊಳ್ಬೇಕು ಅಂದಾಗ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಹೋಗ್ಬಿಟ್ಟು ನನ್ನ ಕೂಪನ್ ಕೋಡನ್ನು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 12% ಆಫ್ ಸಿಗುತ್ತೆ. ಸೊ ಮರಿಬೇಡಿ ಅದನ್ನು ಹಾಕೋದನ್ನು. ಇದು ನಾನು ತುಳಸಿ ಗಿಡಕ್ಕೆ ಅಂತ ಇಟ್ಟಿರೋಂಥ ದೊಡ್ಡ ಪಾಟು. ನಾರ್ಮಲ್ ಪಾಟ್ ಬರುತ್ತಲ್ಲ ಚಿಕ್ಕದು, ಅದಕ್ಕಿಂತ ಫುಲ್ಲು ದೊಡ್ಡದು ಇಟ್ಟಿದ್ದೀನಿ. ಅಂದರೆ ಚೆನ್ನಾಗಿ ಬೇರ್ಗಳೆಲ್ಲ ಲೂಸ್ ಆಗಿಬಿಟ್ಟು ಉದ್ದದಕ್ಕೆ ಬೆಳೆದು ಚೆನ್ನಾಗಿ ದೊಡ್ಡದಾಗಲಿ ತುಳಸಿ ಗಿಡ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬರುತ್ತೆ. ಹಾಕಿದ ತಕ್ಷಣವೇ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಬಲಿಯೋದಿಲ್ಲ, ಸಣ್ಣಕ್ಕೇನೆ ಇರುತ್ತೆ. ಅದಕ್ಕೆ ಅನಿಸುತ್ತೆ ಅದು ಸರಿಯಾಗಿ ನೀರು ಕುಡಿದೆ ಅದು ಒಣಗೋಯ್ತು. ಸೊ ಸ್ವಲ್ಪ ಗಟ್ಟಿ ಇದೆ ನೋಡಿ ಮಣ್ಣು, ಅದಕ್ಕೆ ಕೋಕೋಪೀಟ್ ಮಿಕ್ಸ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಆ ಮಣ್ಣಲ್ಲಿ ಸ್ನೇಹಿತರೆ ಯಾಕೋ ತುಂಬಾ
ಇರುವೆಗಳಿದೆ, ಕೆಂಪು ಇರುವೆನೂ ಇದೆ, ಸಣ್ಣ ಸಣ್ಣದು ಅದೇನೋ ವಾಸನೆ ಇರುವೆ ಅಂತಾರಲ್ಲ ಆ ಥರದ್ದು ಇದೆ. ಅದು ಯಾಕೋ ಅದಕ್ಕೆ ಅನಿಸುತ್ತೆ ಅದು ಚೆನ್ನಾಗಿ ಬೆಳೆದಿರಲಿಲ್ಲ. ಅದಕ್ಕೇನು ಮಾಡಬೇಕೋ ಗೊತ್ತಿಲ್ಲ. ಸುಮ್ಮನೆ ಒಣಗಿಸ್ತೀನಿ ಅದನ್ನು ಫುಲ್ಲು. ಒಣಗಿಸಿದ ಮೇಲೆ ಬೇಕಿದ್ರೆ ಹೋಗಿದೆಯಾ ನೋಡಿಬಿಟ್ಟು ಆಮೇಲೆ ಅದಕ್ಕೆ ಕೋಕೋಪಿಟ್ ಮಿಕ್ಸ್ ಮಾಡಿ ಗೊಬ್ಬರ ತರ್ತೀನಿ. ಗೊಬ್ಬರ ತಂದು ಕೋಕೋಪಿಟ್ ಮಿಕ್ಸ್ ಮಾಡಿ ಆಮೇಲೆ ಹಾಕ್ತೀನಿ. ಸೊ ಈಗ ಇದನ್ನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟ್, ಒಳಗಡೆ ಇಟ್ಕೊಳ್ಳೋಣ ಅಂತ ಒಂದು ಇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದ್ರಲ್ಲಿ ಹಾಕ್ಬಿಟ್ಟು ಒಳಗಡೆ ಇಟ್ಕೊಳ್ತೀನಿ. ಈ ಮಣ್ಣಲ್ಲೂ ಇರುವೆಗಳಿದೆ, ಒಳಗಡೆ ಸಣ್ಣ ಸಣ್ಣ ವೈಟ್ ಕಲರ್ದು ಮೊಟ್ಟೆಗಳಾಕಿದೆ. ಅದೇನು ಒಳ್ಳೇದಾ ಕೆಟ್ಟದ್ದಾ ಗೊತ್ತಾಗ್ತಾನೆ ಇಲ್ವಲ್ಲ. ಹೆಂಗೆ ಅವಾಯ್ಡ್ ಮಾಡೋದು ಇದನ್ನು? ಇದ್ರ ಬೇರ್ ನೋಡಿ ಸ್ನೇಹಿತರೆ ಹೆಂಗಿದೆ. ನೋಡಿ, ಒಳ್ಳೆ ಕ್ಯಾಪ್ಸೂಲ್ ರೀತಿಲಿದೆ. ಅಲ್ಲಿ ಇಲ್ಲೆಲ್ಲನೂ ಇಲ್ಲಿ ನೋಡಿ, ಒಟ್ಟಿಗೆ ಮೂರು ಹೇಗೆ ಕ್ಯಾಪ್ಸೂಲ್ ರೀತಿಲಿದೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ನಾನು ಯಾವುದೇ ಬೇರು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಬೇರೆ ಅಲ್ವಾ, ಅದು ಬಿಟ್ಟರೆ ಇನ್ನೇನೋ ಇಲ್ಲ. ಎಲ್ಲ ಥರನೂ ಎಲ್ಲ ಕಡೆನೂ ಅದೇ ಥರ ಇತ್ತು. ಸೊ ಅದೇ ಬೇರ್ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಹೇಗೆ ಸಪ್ರೇಟ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಅಂದ್ಕೊಂಡಿದೆ, ಏನಾದರೂ ಹಾರ್ಮ್ ಮಾಡ್ತೀನಾ, ಅದಕ್ಕೆ ಡ್ಯಾಮೇಜ್ ಮಾಡ್ತೀನಾ ಅರ್ಥನೇ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಈಗ ತೆಗೆದುಬಿಟ್ಟಿದ್ದೀನಿ. ಒಂದಾದರೂ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ನಾನು. ಸೊ ಸ್ವಲ್ಪ ಕಷ್ಟಪಟ್ಟು ಕಿತ್ತಾಗ್ತಾ ಇದ್ದೀನಿ, ಒಂದಾದರೂ ಸಪ್ರೇಟ್ ಮಾಡೋಣ ಅಂಥೇಳಿ. ನೋಡಿ, ಈ ಥರ ತೆಗೆದುಕೊಂಡಿದ್ದೀನಿ. ಬೇರೆ ಕಟ್ ಮಾಡೋ ಥರ ಆಯಿತು. ನೋಡೋಣ, ಇದನ್ನು ಒಂದರಲ್ಲಿ ಹಾಕ್ತೀನಿ. ಇಷ್ಟನ್ನು ಒಂದರಲ್ಲಿ, ಇಷ್ಟನ್ನು ಒಂದರಲ್ಲಿ, ಎರಡು. ಇದು ಜಾಸ್ತಿ ಬಿಟ್ಟಿದ್ದೀನಿ. ಇದು ಅದೇ ಕುಂಡದಲ್ಲಿ ಹಾಕೋಣ ಅಂತ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ. ನಾನು ಈ ತೆಂಗಿನಕಾಯಿ ಚಿಪ್ಪಲ್ಲಿ ಹಾಕ್ತಾ ಇರೋದು ಯಾಕೆ ಅಂದರೆ ಇದೊಂಥರ ನ್ಯಾಚುರಲ್ ಆಗಿಯೇ ಒಂಥರ ರಿಚ್ ಲುಕ್ ಕೊಡುತ್ತೆ. ಎಲ್ಲನೂ ನ್ಯಾಚುರಲ್ ಇರುತ್ತಲ್ವ, ನ್ಯಾಚುರಲ್ ಪ್ಲ್ಯಾಂಟ್, ಅದ್ರ ಜೊತೆ ನ್ಯಾಚುರಲ್ ಈ ಹೋಲ್ಡರ್ ಕೂಡ. ನಾನು ಪ್ಲಾಸ್ಟಿಕ್ದು ತರಿಸೋಣ ಮನೆಯೊಳಗಡೆ ಇಡೋದಕ್ಕೆ ಅಂದ್ಕೊಂಡೆ. ಬಟ್ ಬೇಡ, ಇದನ್ನೇ ಒಂದು ಸಾರಿ ಟ್ರೈ ಮಾಡೋಣ ಅಂತ ಇದರಲ್ಲೇ ಹಾಕ್ತಾಯಿದ್ದೀನಿ. ನಾನು ಇದನ್ನು ಹಾಕಿಬಿಟ್ಟು ಹ್ಯಾಂಗ್ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹ್ಯಾಂಗ್ ಮಾಡಿದಾಗ ಏನು ಅಂದರೆ ನೀರು ಅದಕ್ಕೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ತೆಗೆದುಬಿಟ್ಟಿದ್ದೆ. ಇದನ್ನು ಈಗ ಬೇರ್ನೆಲ್ಲನೂ ಕಿತ್ತಿ ಬೇರೆ ಮಾಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು.